ವೀಕ್ಷಕರೇ 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಲವ್ ಯು ರಚ್ಚು ಸಿನಿಮಾ ಶೂಟಿಂಗ್ ವೇಳೆ ಭಾರೀ ಅವಘಡವೊಂದು ಸಂಭವಿಸಿದೆ. ಅಜಯ್ ರಾವ್, ರಚಿತಾರಾಮ್ ನಟನೆಯ ಲವ್ ಯು ರಚ್ಚು ಸಿನಿಮಾ ಶೂಟಿಂಗ್ ವೇಳೆ ವಿದ್ಯುತ್ ಸ್ಪರ್ಶದಿಂದಾಗಿ ಫೈಟರ್ ವಿವೇಕ್ ಅನ್ನೋರು ಸಾವನ್ನಪ್ಪಿದ್ದಾರೆ. ಅಲ್ಲೇ ಮತ್ತೊಬ್ಬರು ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರಾಮನಗರದ ಬಿಡದಿಯ ತೋಟದ ಮನೆಯಲ್ಲಿ 20 ಅಡಿ ಎತ್ತರದಿಂದ ಜಿಗಿಯುವ ಸೀನ್ ಅನ್ನು ಶೂಟ್ ಮಾಡಲಾಗ್ತಾ ಇತ್ತು. ಮೇಲಿಂದ ತೊಟ್ಟಿಗೆ ಹಾರುವ ವೇಳೆ ವಿದ್ಯುತ್ ಲೈನ್ಗೆ ತಗುಲಿದ್ರಿಂದ ಫೈಟರ್ ಸಾವನ್ನಪ್ಪಿದ್ದಾರೆ. ನಾಳೆ ಬೆಳಗ್ಗೆ ವಿವೇಕ್ ಮರಣೋತ್ತರ ಪರೀಕ್ಷೆಯನ್ನು ವೈದ್ಯರು ಮಾಡಲಿದ್ದಾರೆ. ಇನ್ನು ಮಗನನ್ನ ಕಳ್ಕೊಂಡ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿದೆ. ನಮ್ಮ ಇಡೀ ಕುಟುಂಬವನ್ನ ಮಗನೇ ನೋಡ್ಕೊಳ್ತಾ ಇದ್ದ. ಸಾಕಷ್ಟು ಬಾರಿ ಸಿನಿಮಾ ಸಹವಾಸ ಬೇಡ ಅಂತ ಹೇಳಿದೆ. ಆದರೆ ಚಿತ್ರೋದ್ಯಮದಲ್ಲೇ ಹೆಸರು ಮಾಡಬೇಕು ಅಂತ ಆಸೆ ಪಟ್ಟಿದ್ದ. ಬೆಳಗ್ಗೆ 11:30 ಸುಮಾರಿಗೆ ವಿವೇಕ್ರ ಚಿಕ್ಕಪ್ಪ ಕರೆ ಮಾಡಿದ್ರು. ಇವತ್ತು ಕೊನೆಯ ದಿನ ಅಂತ ಮನೆಯಿಂದ ಹೋಗಿದ್ದ. ಆದ್ರೆ ಅವನಿಗೆ ಇದೇ ಕೊನೆಯ ದಿನ ಅಂತ ಊಹೆ ಮಾಡಿರ್ಲಿಲ್ಲ ಅಂತ ಗೋಳಾಡ್ತಿದ್ದಾರೆ. ಇವಾಗ ಒಂದು 4-5 ವರ್ಷದಿಂದ ಇದ್ದಾರೆ. ಅದ್ರಲ್ಲಿ ಕಳಿಸ್ಲಿಲ್ಲ. ಒಂದು ತಿಂಗಳು ಒಂದು ಹೈದ್ರಾಬಾದಲ್ಲಿ ಒಂದು 5 ವರ್ಷಕ್ಕೆ ಮುಂಚೆ ಹೋಗಿ ಒಂದು 25 ದಿವಸ ಮಾಡಿದ್ರು. ಅದಕ್ಕೆ ಮೇಲೆ ಬೇಡ ಅಂತ ನಾನು ನಿಲ್ಲಿಸ್ಬಿಟ್ಟೆ. ನಮಗೆ ಅಂಬ್ಲಿ ಕುಡಿದ್ರೇನು ಮನೇಲಿ ಕುಡಿಯೋಣ, ನಮಗೆ ಬೇಡ ಅಂತ ಕಳಿಸ್ಲಿಲ್ಲ. ಇವಾಗ ತಿರ್ಗಾ ನಾನು ಹೋಗ್ತೀನಿ, ನಾನು ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಸಾರ್ ಕರೀತಾ ಇದ್ದಾರೆ. ಹಂಗೂ ನಮಗೆ 7 ದಿನಾನೇ ಸಾರ್ ಕರೆಯೋದು, 7 ದಿನಾನೇ ನಮಗೆ ಹೋದ 7 ದಿನಾನೇ ಹೋಗ್ಬಿಟ್ಟ ಸರ್. ಅವನು ದುಡ್ಡು ಕೊಟ್ರೇನೆ ಅನ್ನ, ಇಲ್ಲ ಅಂದ್ರೆ ಇಲ್ಲ ನಮಗೆ. ಇನ್ನು ಫೈಟರ್ ವಿವೇಕ್ ಸ್ನೇಹಿತರು ಸಿನಿಮಾ ತಂಡದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಘಟನೆ ನಡೆದು 4-5 ಗಂಟೆ ಕಳೆದಿದೆ. ಆದರೂ ಸಹ ಇವರೆಗೂ ಯಾರೊಬ್ರು ಆಸ್ಪತ್ರೆ ಬಳಿ ಬಂದಿಲ್ಲ. ವಿವೇಕ್ ತಾಯಿ ಸಮಾಧಾನ ಮಾಡೋದಕ್ಕೂ ಸಹ ಇತ್ತ ಸುಳಿದಿಲ್ಲ. ಚಿತ್ರತಂಡದ ವಿರುದ್ಧ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ವಿವೇಕ್ಗೆ ಜ್ವರ ಇದ್ದ ಕಾರಣ ಆತ ಬರಲ್ಲ ಅಂತ ಹೇಳಿದ. ಆದ್ರೆ ಬಲವಂತವಾಗಿ ಕರೆಸ್ಕೊಂಡ. ಅವನ ಸಾವಿಗೆ ಚಿತ್ರತಂಡವೇ ಕಾರಣ ಅಂತ ಮೃತ ವಿವೇಕ್ ಸ್ನೇಹಿತರು ಕಿಡಿಕಾರ್ತಿದ್ದಾರೆ. ಇನ್ನು ಅವಘಡ ಸಂಭವಿಸಿದಂತೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಕಾಶ್, ಡಿವೈಎಸ್ಪಿ ಮೋಹನ್ ಕುಮಾರ್ ಪರಿಶೀಲನೆ ನಡೆಸಿದ್ರು. ಅಲ್ಲದೆ ನಿರ್ದೇಶಕ ಶಂಕರ್, ಸ್ಟಂಟ್ ಮಾಸ್ಟರ್ ವಿನೋದ್ ಹಾಗೂ ಕ್ರೇನ್ ಆಪರೇಟರ್ ಮುನಿಯಪ್ಪನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುತ್ತಿದ್ದಾರೆ. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ವಶಕ್ಕೆ ಪಡೆದಿರುವುದಾಗಿ ರಾಮನಗರ ಎಸ್ಪಿ ಎಸ್ ಗಿರೀಶ್ ಹೇಳಿದ್ದಾರೆ. ಕ್ರೇನ್ ಚಾಲಕ ಮುನಿಯಪ್ಪ, ಜಮೀನು ಮಾಲೀಕ ಪುಟ್ಟರಾಜು, ನಿರ್ದೇಶಕ ಶಂಕರ್, ಸಾಹಸ ನಿರ್ದೇಶಕ ವಿನೋದ್ನನ್ನ ಬಿಡದಿ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡುತ್ತಿದ್ದಾರೆ. ನಿರ್ಮಾಪಕ ಗುರುದೇಶ್ ಪಾಂಡೆ ಅವರನ್ನ ಪೊಲೀಸರು ಹುಡುಕುತ್ತಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಪ್ರತ್ಯಕ್ಷದರ್ಶಿ ಹಾಗೂ ಮೃತ ವಿವೇಕ್ ಚಿಕ್ಕಪ್ಪ ಸುಬ್ರಹ್ಮಣಿ ಮಾತನಾಡಿದ್ದು, ಕ್ರೇನ್ ಮಣ್ಣಲ್ಲಿ ಸಿಲುಕಿದ್ರಿಂದ ವಿವೇಕ್ ಹಾಗೂ ರಂಜಿತ್ಗೆ ಹೈ ಟೆನ್ಷನ್ ವೈರ್ ತಾಗಿತ್ತು. ರಂಜಿತ್ ಎಮರ್ಜೆನ್ಸಿಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಶೂಟಿಂಗ್ ಸ್ಪಾಟ್ ಅಲ್ಲಿ ಹೀರೋ ಅಜಯ್ ರಾವ್, ಸ್ಟಂಟ್ ಮಾಸ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ರು. 4 ದಿನಗಳಿಂದ ಶೂಟಿಂಗ್ ಮಾಡ್ತಿದ್ವಿ. ಮಳೆ ಬಂದಿದ್ರಿಂದ ಕ್ರೇನ್ ಮಣ್ಣಲ್ಲಿ ಸಿಲ್ಕ್ ಹಾಕೊಂಡಿತ್ತು. ಸುಮಾರು 10 ಜನ ಸ್ಟಂಟ್ ಫೈಟರ್ಸ್ ಕೆಲಸ ಮಾಡ್ತಿದ್ವಿ ಅಂತ ಹೇಳಿದ್ದಾರೆ. ಏನಂದ್ರೆ ಮಳೆ ಬಿತ್ತಲ್ಲ, ಮಳೆ ಬಿದ್ದಿಂದ ಟ್ರೈನ್ ಏನಾಯ್ತಂದ್ರೆ ಜಾಮ್ ಆಗೈತೆ. ಅವನೇನು ಮಾಡಿದ ಈ ಕಡೆ ಸ್ವಲ್ಪ ಮುಂದೆ ಬರೋಕ್ಕೆ ಹಿಂಗೆ ಮೂವ್ಮೆಂಟ್ ಮಾಡ್ದಲ್ಲ, ಅದೇನಾಯ್ತು ಕೆಳಗಡೆ ಟಚ್ ಆಗುತ್ತೆ. ಸ್ವಲ್ಪ ಮೇಲೆ ಎತ್ಕೊಂಡ್ರು ಟ್ರೈನ್ನ. ಮೂವ್ಮೆಂಟಲ್ಲಿ ಏನಾಯ್ತಂದ್ರೆ ಅದು ಸ್ಪೀಡಾಗಿ ಜರ್ಕ್ ಹೊರಬಿಟ್ಟು ಕರೆಂಟ್ ಟಚ್ ಆಯಿತು. ಇವ್ರು ಸುಮ್ಮನೆ ಹಿಡ್ಕೊಂಡು ಹೋದ್ರಲ್ಲ ಕೈಯಲ್ಲಿ, ಅದು ಇವ್ರಿಗೆ ಎಲ್ದ್ಬಿಟ್ಟು. ರಾಜ್ಯದಲ್ಲಿಂದು 1186 ಹೊಸ ಕೊರೋನಾ ಕೇಸ್ ಪತ್ತೆಯಾಗಿದೆ. ಕಳೆದ 24 ಗಂಟೆಯಲ್ಲಿ 24 ಮಂದಿ ಕೊರೋನಾದಿಂದ ಮೃತಪಟ್ಟಿದ್ದಾರೆ. ಇಂದು ಒಂದೇ ದಿನ 1776 ಮಂದಿ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಇಂದು 296 ಹೊಸ ಕೇಸ್ ದಾಖಲಾಗಿದ್ದು 1 ಸಾವಾಗಿದೆ. ರಾಜ್ಯದಲ್ಲಿ ಹೆಮ್ಮಾರಿ ಕೊರೋನಾ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಜನ ಈಗಲೂ ಎಚ್ಚೆತ್ತುಕೊಳ್ಳದಿದ್ರೆ ಮುಂದೆ ಅಪಾಯ ಕಟ್ಟಿಟ್ಟ ಬುತ್ತಿ. ಕಂದಾಯ ಸಚಿವ ಆರ್ ಅಶೋಕ್ ಮಾತನಾಡಿ, ಆಗಸ್ಟ್ 15ರವರೆಗೂ ಯಾವುದೇ ಕಠಿಣ ಕ್ರಮಗಳಿರೋದಿಲ್ಲ. ಆ ನಂತರ ಸ್ಥಿತಿಗತಿ ನೋಡಿಕೊಂಡು ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಆಗಸ್ಟ್ 15ರ ನಂತರ ರಾಜ್ಯಾದ್ಯಂತ ದೇವಸ್ಥಾನಗಳು ಮತ್ತೆ ಲಾಕ್ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ಆಗಸ್ಟ್ 15ರ ಬಳಿಕ ಸರಣಿ ಹಬ್ಬಗಳು ಬರಲಿದೆ. ಹೀಗಾಗಿ ದೇವಸ್ಥಾನದ ಮೇಲೆ ನಿರ್ಬಂಧ ಹೇರುವ ಕುರಿತು ಹಿಂದಿನ ಸಭೆಯಲ್ಲಿ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಆದರೆ ಸೋಂಕಿನ ಸಂಖ್ಯೆ ನೋಡಿಕೊಂಡು ಆಗಸ್ಟ್ 15ರ ನಂತರವೇ ತೀರ್ಮಾನ ಪ್ರಕಟ ಮಾಡುವುದಾಗಿ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ಜನರಿಗೆ ಮಾದರಿಯಾಗಬೇಕಾಗಿರೋ ಜನಪ್ರತಿನಿಧಿಗಳೇ ಮೈ ಮರೆತಿದ್ದಾರೆ. ಹೋದಲ್ಲಿ ಬಂದಲ್ಲಿ ಅಭಿಮಾನಿಗಳನ್ನ ಸೇರಿಸಿಕೊಂಡು ಜಾತ್ರೆ ಮಾಡುತ್ತಿದ್ದಾರೆ. ಬಿಜೆಪಿ ಸೇರಿದ ಬಳಿಕ ಇದೇ ಮೊದಲ ಬಾರಿಗೆ ಎನ್ ಮಹೇಶ್ ಕೊಳ್ಳೇಗಾಲ ಕ್ಷೇತ್ರಕ್ಕೆ ಆಗಮಿಸಿದ್ರು. ನೂರಾರು ಬೆಂಬಲಿಗರು ಬೈಕ್ ರ್ಯಾಲಿ ಮೂಲಕ ಮೆರವಣಿಗೆ ನಡೆಸಿದ್ದು ಕೊರೋನಾ ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ. ಸಿಎಂ ಬೊಮ್ಮಾಯಿ ಹೋದಲ್ಲಿ ಕೊರೋನಾ ರೂಲ್ಸ್ ಫಾಲೋ ಆಗ್ತಾ ಇಲ್ಲ.
ಸಿಎಂ ಹಾಗೂ ಸಚಿವರು ಹೋದ ಕಡೆಯಲ್ಲೆಲ್ಲ ಕೊರೋನಾ ನಿಯಮವನ್ನ ಗಾಳಿ ತೂರ್ತಿದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಸಿಎಂ ಎಂಟ್ರಿ ಕೊಡ್ತಿದ್ದಂತೆ ಬೊಮ್ಮಾಯಿಗೆ ಪೂರ್ಣ ಕುಂಭ ಸ್ವಾಗತ ನೀಡಲಾಯಿತು. ನಾಡದೇವತೆಗೆ ಸಿಎಂ ಆ್ಯಂಡ್ ಟೀಮ್ ಪೂಜೆ ಸಲ್ಲಿಸಿದ್ದು, ಈ ವೇಳೆ ಶಾರೀರಿಕ ಅಂತರ ಇಲ್ಲ, ಮಾಸ್ಕ್ ಕೂಡ ಹಾಕಿರಲಿಲ್ಲ. ಯಾದಗಿರಿ ಜಿಲ್ಲೆ ಜನರಿಗೆ ಕೊರೋನಾ ಭಯವೇ ಇಲ್ಲದಂತೆ ಕಾಣ್ತಾ ಇದೆ. ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಮಾಸ್ಕ್ ಹಾಕಲ್ಲ, ಸಾಮಾಜಿಕ ಅಂತರವಂತೂ ಮೊದಲೇ ಇಲ್ಲ. ಯಾದಗಿರಿಗೆ ಹೊರ ರಾಜ್ಯದಿಂದಲೂ ನಿತ್ಯವೂ ಪ್ರಯಾಣಿಕರು ಬರ್ತಾರೆ. ಇದರಲ್ಲಿ ಯಾರು ಕೊರೋನಾ ಹೊತ್ತು ಬರ್ತಾರೋ ಅನ್ನೋದು ಮಾತ್ರ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆದ್ರೆ ಯಾವುದಕ್ಕೂ ಇಲ್ಲಿನ ಜನ ತಲೆ ಕೆಡಿಸ್ಕೊಳ್ತಿಲ್ಲ. ಬಸ್ ಡ್ರೈವರ್ ಹಾಗೂ ಕಂಡಕ್ಟರ್ಗಳು ಸಹ ಮಾಸ್ಕ್ ಅನ್ನ ಹಾಕ್ತಿಲ್ವಂತೆ. ಕರ್ನಾಟಕಕ್ಕೆ ಮಹಾರಾಷ್ಟ್ರ ಹಾಗೂ ಕೇರಳದಿಂದ ಬರೋ ವಲಸಿಗರೇ ಕಂಟಕವಾಗುವ ಸಾಧ್ಯತೆ ಇದೆ. ಗಡಿ ಜಿಲ್ಲೆ ಕಲಬುರಗಿಯಲ್ಲಿ ಕಳ್ಳ ದಾರಿಗಳ ಮೂಲಕ ಮಹಾರಾಷ್ಟ್ರದಿಂದ ಜನ ಬರ್ತಿದ್ದಾರೆ. ಆಳಂದ ತಾಲೂಕಿನ ಹಿರೋಳ್ಳಿ ಚೆಕ್ ಪೋಸ್ಟ್ ಬಳಿ ಕಳ್ಳದಾರಿ ಮೂಲಕ ರಾಜ್ಯಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿಯ ಕಾರ್ಯರೂಪಕ್ಕೆ ತರಲು ಎಲ್ಲಾ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಅಂತ ಸಚಿವ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿಯಿಂದ ಕನ್ನಡ ಭಾಷೆ ಕಡೆಗಣಿಸಲ್ಪಡುವುದಿಲ್ಲ. ಆದರೆ 2 ವರ್ಷ ಪದವಿಯಲ್ಲಿ ಕಡ್ಡಾಯವಾಗಿ ಪಠ್ಯ ಇರಲಿದೆ. ಇಡೀ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಮೊದಲು ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಯಾಗ್ತಾ ಇದೆ. ಇದು ನಮಗೆಲ್ಲ ಹೆಮ್ಮೆಯ ವಿಚಾರ ಅಂತ ಹೇಳಿದರು. ಹಾಸನ ನಗರಸಭೆ ಚುನಾವಣೆ ನಡೆದು 3 ವರ್ಷ ಕಳೆದಿದೆ. ಆದರೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಮೀಸಲಾತಿ ಪ್ರಕಟಿಸಲು ಸರ್ಕಾರ ಸಾಕಷ್ಟು ವಿಳಂಬ ಮಾಡಿತ್ತು. ಬಳಿಕ ಪ್ರಕಟವಾದ ಮೀಸಲಾತಿಯಿಂದ ಬಹುಮತ ಇಲ್ಲದಿದ್ದರೂ ಬಿಜೆಪಿ ಹಾಸನ ನಗರಸಭೆಯ ಗದ್ದುಗೆ ಹಿಡಿದಿದೆ. ಮೊದಲ ಬಾರಿಗೆ ನಗರಸಭೆ ಸಾಮಾನ್ಯ ಸಭೆ ಕರೆಯಲಾಗಿತ್ತು. ಈ ವೇಳೆ ಜೆಡಿಎಸ್ ಸದಸ್ಯರು ಗದ್ದಲ ಎಬ್ಬಿಸಿದರು. ಕಾನೂನು ಬಾಹಿರವಾಗಿ ಸಭೆ ಕರೆಯಲಾಗಿದೆ, ಸಭೆಯನ್ನ ಮುಂದೂಡಿ ಅಂತ ಪಟ್ಟು ಹಿಡಿದರು. ಕಾರ್ಮಿಕರ ಕಿಟ್ ವಿತರಣೆಯಲ್ಲಿ ಗೋಲ್ಮಾಲ್ ನಡೆದಿದೆ. ಕಾರ್ಮಿಕರಿಗಾಗಿ ನೀಡಿದ ಫುಡ್ ಕಿಟ್ಗಳನ್ನು ಬಿಜೆಪಿ ಕಾರ್ಯಕರ್ತರಷ್ಟೇ ವಿತರಿಸಲಾಗ್ತಾ ಇದೆಯಂತೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಕ್ಷೇತ್ರದ ಬಿಜೆಪಿ ಶಾಸಕ ದಿನಕರ ಶೆಟ್ಟಿ ವಿರುದ್ಧ ಕಿಟ್ ದುರ್ಬಳಕೆ ಆರೋಪ ಕೇಳಿಬಂದಿದೆ. ಎಂತ ಅಲ್ಲೋಗದೆ ಸಾಲು ಕೊಡಗು ಜಿಲ್ಲೆಯ ಮಡಿಕೇರಿ ಮತ್ತು ಸೋಮವಾರಪೇಟೆ ತಾಲೂಕಿನ ಹಲವೆಡೆ ಕಳೆದ 2-3 ದಿನಗಳಿಂದ ಭಾರೀ ಮಳೆಯಾಗ್ತಾ ಇದೆ. ಮಳೆಯಿಂದ ಹೆಮ್ಮಿಯಾಲ, ಆವಂಡಿ ಮತ್ತು ಮುಟ್ಲು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ 3 ಸೇತುವೆಗಳು ಸಂಪೂರ್ಣವಾಗಿ ಬಿರುಕು ಬಿಟ್ಟಿವೆ. ಸ್ಥಳಕ್ಕೆ ಮಡಿಕೇರಿ ಶಾಸಕ ಅಪ್ಪಚ್ಚು ರಂಜನ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಚಿಕ್ಕಮಗಳೂರಲ್ಲಿ ಗುಡುಗು ಸಿಡಿಲು ಸಹಿತ ಭಾರೀ ಮಳೆಯಾಗ್ತಾ ಇದೆ. ವರುಣನ ಆರ್ಭಟಕ್ಕೆ ಕಾಫಿನಾಡಿನ ಜನರು ಬೆಚ್ಚಿ ಬಿದ್ದಿದ್ದಾರೆ. ಮೂಡಿಗೆರೆ ತಾಲೂಕಿನ ಮೂಲರಹಳ್ಳಿಯಲ್ಲಿ ರವೀಶ್ ಎಂಬುವರ ಮನೆಗೆ ಸಿಡಿಲು ಬಡಿದಿದೆ. ಸಿಡಿಲು ಬಡಿದ ರಭಸಕ್ಕೆ ವಿದ್ಯುತ್ ಉಪಕರಣಗಳು ಪುಡಿ ಪುಡಿಯಾಗಿವೆ. ಅಲ್ಲೇ ಮನೆಗೂ ಹಾನಿಯಾಗಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಪಶ್ಚಿಮ ಬಂಗಾಳದ ಜಾರ್ ಗ್ರಾಮದಲ್ಲಿ 2021ರ ವಿಶ್ವ ಬುಡಕಟ್ಟು ದಿನವನ್ನು ಆಚರಿಸಲಾಯಿತು. ಸಿಎಂ ಮಮತಾ ಬ್ಯಾನರ್ಜಿ ವಿಶ್ವ ಬುಡಕಟ್ಟು ದಿನಾಚರಣೆಗೆ ಡೋಲು ಬಾರಿಸುವ ಮೂಲಕ ಚಾಲನೆ ಕೊಟ್ಟರು. ಅಲ್ಲದೆ ಬುಡಕಟ್ಟು ಮಹಿಳೆಯರೊಂದಿಗೆ মমতা ব্যানার্জি হেজ্জে হাঁকি ಸಂಭ್ರಮಿಸಿದರು. চিত্রকরণের নৃত্য ঘরানার জন্য যারা নিত্যদিন প্রশিক্ষিত হয়েছেন সেই মানুষগুলির সঙ্গে তালে তাল মিলিয়ে ছন্দে ছন্দ মিলিয়ে তিনি ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗೆದ್ದ ನೀರಜ್ ಚೋಪ್ರಾಗೆ ಅವರಲ್ಲಿ ಗ್ರ್ಯಾಂಡ್ ವೆಲ್ಕಮ್ ಸಿಕ್ಕಿದೆ. ದೆಹಲಿ ಏರ್ಪೋರ್ಟ್ನಲ್ಲಿ ನೂರಾರು ಅಭಿಮಾನಿಗಳು ಚಿನ್ನದ ವೀರನಿಗೆ ಜೈಕಾರ ಕೂಗಿ ಅದ್ದೂರಿ ಸ್ವಾಗತ ಕೋರಿದ್ದಾರೆ. ಇನ್ನು ಭಾರತದ ಮಹಿಳಾ ಹಾಕಿ ತಂಡ 4ನೇ ಸ್ಥಾನ ಪಡೆದು ದೇಶಕ್ಕೆ ಕೀರ್ತಿ ತಂದಿದ್ದು, ಮಹಿಳೆಯರ ಹಾಕಿ ತಂಡ ಕೇಕ್ ಕತ್ತರಿಸಿ ಸಂಭ್ರಮಿಸಿತು. ಒಲಿಂಪಿಕ್ಸ್ ಸಾಧಕರಿಗೆ ಅಶೋಕ ಹೋಟೆಲ್ನಲ್ಲಿ ಕ್ರೀಡಾ ಇಲಾಖೆ ಸನ್ಮಾನಿಸಿ ಗೌರವಿಸಿದೆ. ಸಾಧಕರು ತಮ್ಮ ಗೆಲುವಿನ ಸಂತೋಷವನ್ನು ಹಂಚಿಕೊಂಡಿದ್ದಾರೆ. this is what I was not just for side में Patient, please.
Next up, ಇನ್ನುಳಿದ ಪ್ರಮುಖ ಸುದ್ದಿಗಳನ್ನ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನ ನೋಡೋಣ. ಒಂದ್ ಕಡೆ ಖಾತೆ ಕಿತ್ತಾಟ ಜೋರಾಗಿದ್ರೆ ಇನ್ನೊಂದ್ ಕಡೆ ಮಂತ್ರಿ ಸ್ಥಾನ ಕಳೆದುಕೊಂಡಿದ್ದಕ್ಕೆ ಯೋಗೇಶ್ವರ್ ಕೆರಳಿ ಕೆಂಡವಾಗಿದ್ದಾರೆ. ಹೇಗಾದ್ರೂ ಸರಿ ಮತ್ತೆ ಮಂತ್ರಿಗಿರಿ ಪಡಿಲೇಬೇಕು ಅನ್ನೋ ಹಠಕ್ ಬಿದ್ದಂತೆ ಕಾಣ್ತಿದೆ. ಸದ್ಯ ಉಳಿದಿರೋ 4 ಸ್ಥಾನಗಳಲ್ಲಿ 1 ಸ್ಥಾನ ಪಡಿಲೇಬೇಕು ಅಂತ ಲಾಬಿ ನಡೆಸೋದಕ್ಕೆ ಮುಂದಾಗಿದ್ದಾರಂತೆ. ಇದೇ ವಿಷಯವಾಗಿ ಸಿಟಿ ಯೋಗೇಶ್ವರ್ ದೆಹಲಿಗೆ ತೆರಳಿದ್ದು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅತ್ತ ಬಿಜೆಪಿ ನಾಯಕರು ಕುರ್ಚಿ ಕಿತ್ತಾಟದಲ್ಲಿ ಬ್ಯುಸಿಯಾಗಿದ್ರೆ ಕೈ ನಾಯಕರು ಸೈಲೆಂಟ್ ಆಗಿ ರಣತಂತ್ರ ರೂಪಿಸುತ್ತಿದ್ದಾರೆ. 2023ರ ಚುನಾವಣೆಗೆ ಈಗಿನಿಂದಲೇ ತಯಾರಿ ನಡೆಸಿದ್ದಾರೆ. ಡಿಕೆಶಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾರ್ಯತಂತ್ರ ನಡೀತಾ ಇದ್ದು ವರ್ಷಕ್ಕೂ ಮೊದಲೇ ಟಿಕೆಟ್ ನೀಡಲು ಚಿಂತನೆ ನಡೆಸಿದ್ದಾರೆ. ಅಲ್ಲದೆ ಇದೇ ವಿಷಯವಾಗಿ ಹೈಕಮಾಂಡ್ ನಾಯಕರ ಜೊತೆ ಶೀಘ್ರವೇ ಚರ್ಚೆ ನಡೆಸಲಿದ್ದಾರಂತೆ. ಬೆಳಗಾವಿ ಜಿಲ್ಲೆಯ 18 ಕ್ಷೇತ್ರಗಳ ಪೈಕಿ ಹೆಚ್ಚು ಕ್ಷೇತ್ರವನ್ನ ಈ ಬಾರಿ ಗೆಲ್ಲಲೇಬೇಕು ಅಂತ ಪ್ಲಾನ್ ರೂಪಿಸುತ್ತಿದ್ದಾರಂತೆ. ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾರನ್ನ ಈ ಬಾರಿ ಜಿಲ್ಲಾ ಪಂಚಾಯಿತಿ ಚುನಾವಣಾ ಕಣಕ್ಕೆ ಇಳಿಸೋದಕ್ಕೆ ಸತೀಶ್ ಜಾರಕಿಹೊಳಿ ಚಿಂತನೆ ನಡೆಸಿದ್ದಾರಂತೆ. ಆದ್ರೆ ಈ ಬಗ್ಗೆ ಎಲ್ಲೂ ಗುಟ್ಟು ಬಿಟ್ಕೊಡ್ತಾ ಇಲ್ಲ. ಮಾಜಿ ಸಿಎಂ ಯಡಿಯೂರಪ್ಪ ಸೇರಿದಂತೆ ಯಾರೇ ಬಂದು ಹೋದ್ರೂ ಈ ಊರ ಸಂತ್ರಸ್ತರ ಗೋಳ್ ಮಾತ್ರ ಯಾರೂ ಕೇಳ್ತಿಲ್ಲ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಮಲೆಮನೆ ಗ್ರಾಮದಲ್ಲಿ 2 ವರ್ಷದ ಹಿಂದೆ ಸಂಭವಿಸಿದ ಭೀಕರ ಪ್ರವಾಹಕ್ಕೆ ಊರಿಗೂರೇ ತತ್ತರಿಸಿ ಹೋಗಿತ್ತು. ಮಳೆಯ ಹೊಡೆತಕ್ಕೆ 6 ಮನೆಗಳು ಸಂಪೂರ್ಣವಾಗಿ ನೆಲಸಮವಾಗಿದ್ವು. ಆಗ ಸ್ಥಳಕ್ಕೆ ಭೇಟಿ ನೀಡಿದ ಜನಪ್ರತಿನಿಧಿಗಳು ಪರಿಹಾರ ನೀಡೋ ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ಇಂದಿಗೂ ಭರವಸೆಯಾಗಿಯೇ ಉಳಿದಿದೆ. ಈವರೆಗೂ ಸರ್ಕಾರದಿಂದ ಯಾವುದೇ ಸೌಲಭ್ಯ ಸಿಕ್ಕಿಲ್ಲ ಅಂತ ಸಂತ್ರಸ್ತರು ಪ್ರತಿಭಟನೆ ನಡೆಸಿದ್ದಾರೆ. ಮಾಜಿ ಸಚಿವ ಜಮೀರ್ ಅಹಮದ್ಗೆ ಇಡಿ ದಾಳಿ ಬಗ್ಗೆ ಮಾತನಾಡಿದ್ದಾರೆ. ದಾಳಿ ನಡೆಸಿದಾಗ 90ರಷ್ಟು ದಾಖಲೆ ಕೊಟ್ಟಿದ್ದೇನೆ, ಇನ್ನು 10ರಷ್ಟು ದಾಖಲೆ ಕೊಡಬೇಕು, 10 ದಿನಗಳ ಒಳಗೆ ದಾಖಲೆ ಸಲ್ಲಿಸಲು ಸೂಚಿಸಿದ್ದಾರೆ ಅಂತ ಜಮೀರ್ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ದೊಡ್ಡ ರಾಜಕಾರಣಿಗಳು ನಮ್ಮ ವಿರುದ್ಧ ಇಡಿಗೆ ದೂರನ್ನ ಕೊಟ್ಟ ಅನುಮಾನ ಇದೆ. ಆದರೆ ಕಾಂಗ್ರೆಸ್ ನಾಯಕರು ಕೊಟ್ಟಿದ್ದಲ್ಲ ಅಂತ ಪರೋಕ್ಷವಾಗಿ ಎಚ್ಡಿಕೆ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇನ್ನುಳಿದ 5 ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಪ್ರಮುಖ ಸುದ್ದಿಯನ್ನ ನೋಡೋಣ. ಕೊರೋನಾ ಕಾಲದಲ್ಲೂ ಪರೀಕ್ಷೆ ಬರೆದಿದ್ದ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿ ಶಿಕ್ಷಣ ಸಚಿವ ವಿಸಿ ನಾಗೇಶ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ರು. ಈ ಬಾರಿ 99.9% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಆದರೆ ಓರ್ವ ವಿದ್ಯಾರ್ಥಿ ತಾನು ಪರೀಕ್ಷೆ ಬರೆಯುವ ಬದಲು ಬೇರೆಯವರಿಂದ ಪರೀಕ್ಷೆ ಬರೆಸಿದ ಕಾರಣ ಆತನನ್ನ ಫೇಲ್ ಮಾಡಲಾಗಿದೆ. ಇನ್ನುಳಿದಂತೆ 157 ಮಕ್ಕಳು 625ಕ್ಕೆ 625 ಅಂಕವನ್ನ ಪಡೆದು ತೇರ್ಗಡೆಯಾಗಿದ್ದಾರೆ. ಇಲ್ಲದೆ ಪರದಾಡ್ತಾ ಇದ್ದ ಅಂತಾರಾಷ್ಟ್ರೀಯ ಕರಾಟೆ ಪಟುಗೆ ಕೊನೆಗೂ ನೆರಳಿನ ಆಸರೆ ಸಿಗುವ ಅಭಯ ಸಿಕ್ಕಿದೆ. ನ್ಯೂಸ್ 18 ಕನ್ನಡ ಪ್ರಸಾರ ಮಾಡಿದ ವರದಿ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಇಂದು ವಿಜಯನಗರ ಜಿಲ್ಲೆಯ ವಡ್ಡನಹಳ್ಳಿ ತಾಂಡಾದಲ್ಲಿರುವ ಕರಾಟೆ ಪಟು ನೇತ್ರಾಬಾಯಿ ಮನೆಗೆ ಭೇಟಿ ನೀಡಿದ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ರು. ಅದೇ ಶೀಘ್ರದಲ್ಲೇ ಮನೆ ನಿರ್ಮಿಸಿಕೊಡುವುದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ. ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಗ್ರಾಮಸ್ಥರು ಫುಲ್ ಕ್ಲಾಸ್ ತಗೊಂಡಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಕಮಲಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಪೌರ ಕಾರ್ಮಿಕರು ವಾಸ ಮಾಡೋ ಏರಿಯಾದಲ್ಲಿ ಕುಡಿಯುವ ನೀರು ಬರ್ತಾ ಇಲ್ಲ. ಕುಡಿಯುವ ನೀರು ಮೂಲಸೌಕರ್ಯ ಒದಗಿಸುವಂತೆ ಅಧಿಕಾರಿಗಳಿಗೆ ತರಾಟೆ ತಗೊಂಡಿದ್ದಾರೆ. ಭಾರತೀಯ ನೌಕಾದಳಕ್ಕಿಂದು ಐತಿಹಾಸಿಕ ದಿನ. ಭಾರತದ ಹೆಮ್ಮೆಯ ಸ್ವದೇಶಿ ನಿರ್ಮಿತ ವಿಮಾನ ವಾಹಕ ನೌಕೆ ಐಎಸಿ ವಿಕ್ರಾಂತ್ ತನ್ನ ಪರೀಕ್ಷಾರ್ಥ ಸಂಚಾರ ಮುಗಿಸಿ ಸೇವೆಗೆ ಸರ್ವಸನ್ನದ್ಧವಾಗಿದೆ. ಮುಂದಿನ ವರ್ಷ ಆಗಸ್ಟ್ ವೇಳೆಗೆ ಭಾರತೀಯ ನೌಕಾಪಡೆಗೆ ಎಂಟ್ರಿ ಕೊಡುವ ಹಿನ್ನೆಲೆಯಲ್ಲಿ ಪ್ರಯೋಗಾರ್ಥವಾಗಿ ಸಮುದ್ರಕ್ಕಿಳಿಸಲಾಯಿತು. ಸುಮಾರು 40,000 ಟನ್ ತೂಕದ ಯುದ್ಧ ನೌಕೆಯನ್ನ ಪರೀಕ್ಷಾರ್ಥ ಪ್ರಯಾಣ ಇಂದಿಗೆ ಪೂರ್ಣಗೊಂಡಿದ್ದು ಸೇವೆ ಸಲ್ಲಿಸುವುದಕ್ಕೆ ಸನ್ನದ್ಧವಾಗಿದೆ.
ವಿಪಕ್ಷಗಳ ವಿರೋಧದ ನಡುವೆ ರಾಜ್ಯಗಳಿಗೆ ತಮ್ಮದೇ ಆದ ಒಬಿಸಿ ಪಟ್ಟಿಗಳನ್ನು ಮಾಡುವ ಅಧಿಕಾರ ನೀಡುವ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಲೋಕಸಭೆಯಲ್ಲಿ ಅಂಗೀಕರಿಸಲಾಯಿತು. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವರು ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸ್ತಾ ಇದ್ದಂತೆ ವಿಪಕ್ಷಗಳು ಆಕ್ರೋಶ ಹೊರಹಾಕಿದ್ವು. ಪೆಗಾಸಸ್ ಹಾಗೂ ಕೃಷಿ ಕಾನೂನಿನ ಬಗ್ಗೆ ವಿಷಯ ಪ್ರಸ್ತಾಪಿಸಿ ಭಾರೀ ಪ್ರತಿಭಟನೆ ನಡೆಸಿದರು. ಆದರೆ ವಿಪಕ್ಷಗಳ ಪ್ರತಿಭಟನೆಯ ನಡುವೆಯೇ ಮಸೂದೆ ಅಂಗೀಕಾರವಾಯಿತು. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.